Hello children, welcome back. In today's class, we are going to learn about ಒಗ್ಗಟ್ಟಿನಲ್ಲಿ ಬಲವಿದೆ. Children, open your Kannada textbook, page number 26, 6th chapter, ಒಗ್ಗಟ್ಟಿನಲ್ಲಿ ಬಲವಿದೆ. Children, this is the mind map for this lesson. ಒಗ್ಗಟ್ಟಿನಲ್ಲಿ ಬಲವಿದೆ means strength in unity. Here some points about this today we are discussing. First, Lanke. Lanke, Samudra, sea, Dada, bank, Yochisu, think, Setuve, bridge, Sri Rama, Anumati, permission, Bandekallu, rock, Nirmana, construction, Alilu, squirrel, essay, throw, Karya, Shraddhe, performance, KK, shouted. Children, I am going to show the picture of Sri Rama, Lakshmana, Hanumanta and Kapisainya. In this picture, Rama, Lakshmana, Kapisainya were sitting together and they were thinking about how they are going to reach the Lanka. Was it possible for us? Only Hanuman was capable for this work. He can fly and swim also. In today's class, we are going to learn more about ಒಗ್ಗಟ್ಟಿನಲ್ಲಿ ಬಲವಿದೆ. Children, here we have the meanings of this lesson. First one, Sainya, Dala, army. Second word, Bande, Dodda, Kallu, rock. Third word, Dada, Tira, bank. Fourth word, Nirmana, Rachane, construction. Fifth word, Yuddha, Kadana, war. Children, now I am going to read the lesson. Listen carefully. 6th chapter, ಒಗ್ಗಟ್ಟಿನಲ್ಲಿ ಬಲವಿದೆ. First paragraph, ಕಪಿ ಸೈನ್ಯ ಲಂಕೆಗೆ ಹೋಗಬೇಕಿತ್ತು. ಆದರೆ ಮಧ್ಯದಲ್ಲಿ ವಿಶಾಲವಾದ ಸಮುದ್ರ. ಈ ಸಮುದ್ರವನ್ನು ಈಜುತ್ತಾ ದಾಟುವುದಾಗಲಿ ಹಾರಿ ದಾಟುವುದಾಗಲಿ ಹನುಮಂತನಿಗೆ ಹೊರತು ಇನ್ನಾರಿಗೂ ಆಗದ ಮಾತಾಗಿತ್ತು. ಹನುಮ ಒಂದಷ್ಟು ಸೈನ್ಯವನ್ನು ಭುಜದ ಮೇಲೆ ಕೂಡಿಸಿಕೊಂಡು ಸಮುದ್ರ ದಾಟಬಹುದು. ಆದರೆ ಇಡೀ ಕಪಿ ಸೈನ್ಯವನ್ನು ಆ ಕಡೆ ದಡಕ್ಕೆ ಸಾಗಿಸುವುದು ಹೇಗೆ? ಅದಕ್ಕೆ ಎಷ್ಟೊಂದು ಸಮಯ ಬೇಕು ಎಂದೆಲ್ಲ ಕಪಿ ಸೈನ್ಯ ಸಮುದ್ರ ದಡದಲ್ಲಿ ರಾಮ ಲಕ್ಷ್ಮಣರೊಡನೆ ಯೋಚಿಸುತ್ತಾ ಕುಳಿತಿತ್ತು. ಕಪಿ ಸೈನ್ಯ ಲಂಕೆಗೆ ಹೋಗಬೇಕಿತ್ತು. ಕಪಿ ಸೈನ್ಯ ಆಡ್ ಟು ಗೋ ಟು ಲಂಕಾ. ಆದರೆ ಮಧ್ಯದಲ್ಲಿ ವಿಶಾಲವಾದ ಸಮುದ್ರ. ಬಟ್ ಇನ್ ದ ಮಿಡಲ್ ದೇರ್ ವಾಸ್ ಎ ವಾಸ್ಟ್ ಸೀ. ಈ ಸಮುದ್ರವನ್ನು ಈಜುತ್ತಾ ದಾಟುವುದಾಗಲಿ ಹಾರಿ ದಾಟುವುದಾಗಲಿ ಹನುಮಂತನಿಗೆ ಹೊರತು ಇನ್ನಾರಿಗೂ ಆಗದ ಮಾತಾಗಿತ್ತು. ಸ್ವಿಮ್ಮಿಂಗ್ ಆರ್ ಕ್ರಾಸಿಂಗ್ ದ ಸೀ cannot be done other than ಹನುಮಾನ್. ಹನುಮ ಒಂದಷ್ಟು ಸೈನ್ಯವನ್ನು
ಭುಜದ ಮೇಲೆ ಕೂಡಿಸಿಕೊಂಡು ಸಮುದ್ರ ದಾಟಬಹುದು. ಅಂದರೆ ಹನುಮ ಒಂದಷ್ಟು ಸೈನ್ಯವನ್ನು ತನ್ನ ಭುಜ ಅಂದರೆ ಶೋಲ್ಡರ್ ಮೇಲೆ ಕೂಡಿಸ್ಕೊಂಡು ಆ ಕಡೆಗೆ ದಾಟಬಹುದು. ದೇ ಥಾಟ್ ದ್ಯಾಟ್ ಹನುಮಾನ್ ಕ್ಯಾನ್ ಕ್ರಾಸ್ ದ ಸೀ ವಿತ್ ಸಮ್ ಟ್ರೂಪ್ಸ್ ಆನ್ ಹಿಸ್ ಶೋಲ್ಡರ್ಸ್. ಆದರೆ ಇಡೀ ಕಪಿ ಸೈನ್ಯವನ್ನು ಆ ಕಡೆ ದಡಕ್ಕೆ ಸಾಗಿಸುವುದು ಹೇಗೆ? ಅಂದರೆ ಯೋಚನೆ ಮಾಡ್ತಾರೆ, ಇಡೀ ಕಪಿ ಸೈನ್ಯವನ್ನು ಆ ಕಡೆ ದಡಗೆ ಯಾವ ರೀತಿ ಸಾಗಿಸಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಹೌ ಟು ಟ್ರಾನ್ಸ್ಪೋರ್ಟ್ ದ ಎಂಟೈರ್ ಕಪಿ ಆರ್ಮಿ ಆರ್ ಮಂಕಿ ಆರ್ಮಿ ಟು ದ ಶೋರ್? ಅದಕ್ಕೆ ಎಷ್ಟೊಂದು ಸಮಯ ಬೇಕು, ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಆ ಕಡೆ ಹೋಗೋಕ್ಕೆ. ಹೌ ಲಾಂಗ್ ಡಸ್ ಇಟ್ ಟೇಕ್? ಎಂದೆಲ್ಲ ಕಪಿ ಸೈನ್ಯ ಸಮುದ್ರ ದಡದಲ್ಲಿ ರಾಮ ಲಕ್ಷ್ಮಣರೊಡನೆ ಯೋಚಿಸುತ್ತಾ ಕುಳಿತಿತ್ತು. ಅಂದರೆ ಈ ರೀತಿಯೆಲ್ಲ ಅವರು ಯೋಚನೆ ಮಾಡ್ತಾ ಸಮುದ್ರದ ದಡದಲ್ಲಿ ಕುಳಿತುಕೊಂಡಿದ್ರು. ಕಪಿ ಸೈನ್ಯ ಸ್ಯಾಟ್ ವಿತ್ ರಾಮ ಲಕ್ಷ್ಮಣ ಥಿಂಕಿಂಗ್ ನಿಯರ್ ದ ಸೀ ಶೋರ್ that how can they cross the shore. Second paragraph children. ಇದ್ದಕ್ಕಿದ್ದ ಹಾಗೆ ಹನುಮಂತ ಸಮುದ್ರಕ್ಕೊಂದು ಸೇತುವೆ ಕಟ್ಟಿದರೆ ಎಂದ. ಆಗ ಶ್ರೀರಾಮ ತುಂಬ ಯೋಚಿಸಿ ಆಗಲಿ ಎಂದನು. ಶ್ರೀರಾಮನ ಅನುಮತಿ ದೊರೆತ ಕೂಡಲೇ ಕಪಿ ಸೈನ್ಯ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಹೊತ್ತು ತಂದು ಜೈ ಶ್ರೀರಾಮ ಎನ್ನುತ್ತಾ ಸಮುದ್ರದಲ್ಲಿ ಹಾಕಲಾರಂಭಿಸಿತು. ಅಂದರೆ ಕಪಿ ಸೈನ್ಯ ರಾಮ ಲಕ್ಷ್ಮಣರೊಂದಿಗೆ ಯೋಚನೆ ಮಾಡ್ತಾ ಸಮುದ್ರ ದಡದಲ್ಲಿ ಕುಳಿತುಕೊಂಡಿದ್ರು. ಆಗ ಹನುಮಂತ ಇದ್ದಕ್ಕಿದ್ದ ಹಾಗೆ ಸಮುದ್ರಕ್ಕೊಂದು ಸೇತುವೆ ಕಟ್ಟಿದರೆ ಎಂದ. ಹನುಮಂತ ಹೇಳ್ತಾನೆ, ಸೊ ನಾವು ಈ ಸಮುದ್ರಕ್ಕೆ ಒಂದು ಸೇತುವೆಯನ್ನು ಕಟ್ಟಿದ್ರೆ ಯಾವ ರೀತಿ ಇರುತ್ತೆ? ಸೇತುವೆ ಅಂದರೆ ಬ್ರಿಡ್ಜ್. ಸಡನ್ಲಿ ಹನುಮಾನ್ ಟೋಲ್ಡ್ ದ್ಯಾಟ್ ಇಫ್ ವಿ ಕನ್ಸ್ಟ್ರಕ್ಟ್ ಒನ್ ಬ್ರಿಡ್ಜ್ ಟು ದಿಸ್ ಸೀ. ಆಗ ಶ್ರೀರಾಮ ತುಂಬ ಯೋಚಿಸಿ ಆಗಲಿ ಎಂದನು. ಶ್ರೀರಾಮ ಇದ್ರ ಬಗ್ಗೆ ಯೋಚನೆ ಮಾಡಿ ಆಯಿತು ಓಕೆ ಅಂತ ಹೇಳ್ದ. ದೆನ್ ಶ್ರೀರಾಮ ಥಾಟ್ ಅಬೌಟ್ ಇಟ್ ಆ್ಯಂಡ್ ಸೆಡ್ ಓಕೆ. ಶ್ರೀರಾಮನ ಅನುಮತಿ ದೊರೆತ ಕೂಡಲೇ ಕಪಿ ಸೈನ್ಯ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಹೊತ್ತು ತಂದು ಜೈ ಶ್ರೀರಾಮ ಎನ್ನುತ್ತಾ ಸಮುದ್ರದಲ್ಲಿ ಹಾಕಲಾರಂಭಿಸಿತು. ಅಂದರೆ ಶ್ರೀರಾಮ ಅನುಮತಿ ದೊರೆತ ಕೂಡಲೇ, ಅಂದರೆ ಅನುಮತಿ ಅಂದರೆ ಪರ್ಮಿಷನ್, ಅವನ ಒಂದು ಪರ್ಮಿಷನ್ ಸಿಕ್ಕ ತಕ್ಷಣ ಕಪಿ ಸೈನ್ಯ ಏನು ಮಾಡ್ತು, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನೆಲ್ಲ ಹೊತ್ಕೊಂಡು ತಂದು ಸಮುದ್ರಕ್ಕೆ ಹಾಕೋಕ್ಕೆ ಶುರು ಮಾಡಿದ್ದಾವೆ. ಯಾವ ರೀತಿ? ಶ್ರೀರಾಮನ ಹೆಸರನ್ನು ಹೇಳ್ತಾ ಜೈ ಶ್ರೀರಾಮ ಜೈ ಶ್ರೀರಾಮ ಅಂತ ಹೇಳ್ತಾ ಸಮುದ್ರದಲ್ಲಿ ಆ ಒಂದು ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾವೆ. ಆಫ್ಟರ್ ಶ್ರೀರಾಮಸ್ ಪರ್ಮಿಷನ್ ಇಮಿಡಿಯೇಟ್ಲಿ ಕಪಿ ಸೈನ್ಯ ಕ್ಯಾರಿಡ್ ಬಿಗ್ ರಾಕ್ಸ್, ಸ್ಟೋನ್ಸ್ and by chanting Jai Shri Rama they dumped into the sea. ರಾಮನ ಶಕ್ತಿಯೋ ಇಲ್ಲ ಕಪಿಗಳ ಭಕ್ತಿಯೋ ಹಾಕಿದ ಕಲ್ಲುಗಳು ಆ ಕಡೆ ಈ ಕಡೆ ಚಲಿಸದೆ ಸೇತುವೆ ನಿರ್ಮಾಣವಾಗುತ್ತಾ ಬಂದಿತು. ಇಲ್ಲಿ ಕಪಿ ಸೈನ್ಯ ಕಲ್ಲುಗಳನ್ನು ಸಮುದ್ರಕ್ಕೆ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾವೆ. ಅಲ್ಲಿ ರಾಮನ ಶಕ್ತಿಯೋ ಅಥವಾ ಕಪಿಗಳ ಭಕ್ತಿಯೋ, ಅಂದರೆ ದ ಸ್ಟ್ರೆಂತ್ ಆಫ್ ರಾಮ ಆರ್ ದ ಡಿವೋಷನ್ ಆಫ್ ಕಪಿ ಸೈನ್ಯ. ಏನು ಇದರ ಗುಟ್ಟು ಅನ್ನೋದೇ ಗೊತ್ತಾಗ್ತಿಲ್ಲ. ಇವರ ಒಂದು ಶಕ್ತಿಯಿಂದನೋ ಅಥವಾ ಕಪಿಗಳ ಭಕ್ತಿಯಿಂದನೋ ಹಾಕಿದ ಕಲ್ಲುಗಳು ಆ ಕಡೆ ಈ ಕಡೆ ಚಲಿಸದೆ ಸೇತುವೆ ನಿರ್ಮಾಣವಾಗುತ್ತಾ ಬಂದಿತು. ಕಪಿಗಳು ಸಮುದ್ರಕ್ಕೆ ಹಾಕಿದಂತಹ ಕಲ್ಲುಗಳು ಆ ಕಡೆ ಈ ಕಡೆ ಚಲಿಸದೆ ಒಂದು ಕಡೆ ಸ್ಥಿರವಾಗಿ ಅಲ್ಲೇ ಇದ್ದು ಸೇತುವೆ ನಿರ್ಮಾಣ ಆಗೋದಕ್ಕೆ ಶುರುವಾಯಿತು, ನಿರ್ಮಾಣವಾಗುತ್ತಾ ಬಂದಿತು. ದ ಬ್ರಿಡ್ಜ್ ವಾಸ್ ಬೀಯಿಂಗ್ ಬ್ಯುಲ್ಟ್
without the stones being sinked. Third paragraph children. ಸಮುದ್ರ ತೀರದಲ್ಲಿ ಒಂದು ಅಳಿಲು ಇತ್ತು. ಆ ಅಳಿಲು ಕಪಿಗಳೆಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಹೊತ್ತು ಸಮುದ್ರಕ್ಕೆ ಎಸೆಯುತ್ತಿದ್ದನ್ನು ನೋಡಿ ತಾನೂ ಕೂಡ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತಂದು ಸಮುದ್ರಕ್ಕೆ ಎಸೆಯಲು ಪ್ರಾರಂಭಿಸಿತು. ಆ ಪುಟ್ಟ ಪ್ರಾಣಿಯ ಕಾರ್ಯಶ್ರದ್ಧೆಯನ್ನು ಶ್ರೀರಾಮ ಕಂಡನು. ಅಳಿಲನ್ನು ಪ್ರೀತಿಯಿಂದ ಎತ್ತಿಕೊಂಡನು. ತನ್ನ ಕೈಯಿಂದ ಅದರ ಬೆನ್ನನ್ನು ನೇವರಿಸಿದನು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದನು. ಸೇತುವೆ ನಿರ್ಮಾಣವಾಯಿತು. ಕಪಿ ಸೈನ್ಯ ಕೇಕೆ ಹಾಕುತ್ತಾ ಸಮುದ್ರವನ್ನು ದಾಟಿತು. ಲಂಕಾನಗರವನ್ನು ಸೇರಿದ ಕಪಿ ಸೈನ್ಯ ಯುದ್ಧೋತ್ಸಾಹದಿಂದ ಕುಣಿದಾಡುತ್ತಿತ್ತು. ಇಲ್ಲಿ ಕಪಿಗಳು ಹಾಕಿದಂತಹ ಒಂದು ಕಲ್ಲುಗಳಿಂದ ಸಮುದ್ರ ನಿರ್ಮಾಣವಾಗ್ತಾ ಇದೆ. ಅದೇ ಸಮಯದಲ್ಲಿ ಸಮುದ್ರ ತೀರದಲ್ಲಿ ಒಂದು ಅಳಿಲು ಇತ್ತು. ಸಮುದ್ರದ ದಡದಲ್ಲಿ ಒಂದು ಅಳಿಲು ಇತ್ತು. ದೇರ್ ವಾಸ್ ಎ ಸ್ಕ್ವಿರಲ್ ಆನ್ ದ ಬೀಚ್. ಆ ಅಳಿಲು ಕಪಿಗಳೆಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಹೊತ್ತು ಸಮುದ್ರಕ್ಕೆ ಎಸೆಯುತ್ತಿದ್ದುದನ್ನು ನೋಡಿ, ಅಂದರೆ ಇಲ್ಲಿ ಏನು ಮಾಡುತ್ತೆ, ಆ ಒಂದು ಅಳಿಲು ಆ ಕಪಿಗಳು ಮಾಡಿರ್ತಕ್ಕಂತಹ ಕೆಲಸವನ್ನು ನೋಡ್ತಾ ಇತ್ತು. ಆಗ ಅದೇನು ಮಾಡುತ್ತೆ, ದ ಸ್ಕ್ವಿರಿಲ್ ಸಾ ಆಲ್ ದ ಕಪಿ ಸೈನ್ಯ ಥ್ರೋಯಿಂಗ್ ಇನ್ ಟು ದ ಸಿ ಕ್ಯಾರಿಂಗ್ ಹ್ಯೂಜ್ ಬ್ಲಾಕ್ಸ್. ತಾನೂ ಕೂಡ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತಂದು ಸಮುದ್ರಕ್ಕೆ ಎಸೆಯಲು ಪ್ರಾರಂಭಿಸಿತು. ಅದು ಸಹ ಸಹಾಯವನ್ನು ಮಾಡಬೇಕು ಅಂತ ಅಂದ್ಕೊಂಡು ತನ್ನ ಕೈಲಾದ ಒಂದು ಚಿಕ್ಕ ಚಿಕ್ಕ ಕಲ್ಲುಗಳು, ಅಂದರೆ ಸ್ಮಾಲ್ ರಾಕ್ಸ್, ಅದನ್ನು ತಗೊಂಡು ಬಂದು ಸಮುದ್ರದಕ್ಕೆ ಎಸೆಯಲು ಪ್ರಾರಂಭಿಸಿತು. ಎಸೆಯಲು ಅಂದರೆ ಥ್ರೋಯಿಂಗ್. ದ ಸ್ಕ್ವಿರಲ್ ಆಲ್ಸೋ ಬ್ರಾಟ್ ಸ್ಮಾಲ್ ಸ್ಟೋನ್ಸ್ ಆ್ಯಂಡ್ ಬಿಗ್ಯಾನ್ ಟು ಥ್ರೋ ಸ್ಟೋನ್ಸ್ ಇನ್ ಟು ದ ಸೀ. ಆ ಪುಟ್ಟ ಪ್ರಾಣಿಯ ಕಾರ್ಯಶ್ರದ್ಧೆಯನ್ನು ಶ್ರೀರಾಮ ಕಂಡನು. ಅಲ್ಲೇ ಇದ್ದ ಶ್ರೀರಾಮ ಆ ಒಂದು ಪ್ರಾಣಿಯ ಒಂದು ಕಾರ್ಯಶ್ರದ್ಧೆ ಅಂದರೆ ಪರ್ಫಾರ್ಮೆನ್ಸ್, ಅದರ ಕೆಲಸವನ್ನು ನೋಡ್ತಾ ಇದ್ದಾನೆ. ಶ್ರೀರಾಮ ಸಾದಾ ಹಾರ್ಡ್ ವರ್ಕ್ ಆಫ್ ದ ಲಿಟಲ್ ಕ್ರೀಚರ್. ಅಳಿಲನ್ನು ಪ್ರೀತಿಯಿಂದ ಎತ್ತಿಕೊಂಡನು. ಅದನ್ನು ನೋಡಿದ ಮೇಲೆ ಶ್ರೀರಾಮ ಆ ಒಂದು ಅಳಿಲನ್ನು ಪ್ರೀತಿಯಿಂದ ಎತ್ಕೊಂಡ. ದ ಸ್ಕ್ವಿರಿಲ್ ಲವ್ವಿಂಗ್ಲಿ ಪಿಕ್ಡ್ ಇಟ್ ಅಪ್ ಫ್ರಮ್ ಶ್ರೀರಾಮ. ತನ್ನ ಕೈಯಿಂದ ಅದರ ಬೆನ್ನನ್ನು ನೇವರಿಸಿದನು, ಅಂದರೆ ತನ್ನ ಕೈಗಳಿಂದ ಅದರ ಬೆನ್ನ ಮೇಲೆ ಕೈಯನ್ನು ಆಡಿಸ್ತಾನೆ. ಈ ಪ್ಯಾಟೆಡ್ ಇಟ್ಸ್ ಬ್ಯಾಕ್ ವಿತ್ ಇಸ್ ಆ್ಯಂಡ್. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದನು. ಸೊ ಈ ಪ್ರಾಣಿಯ ಒಂದು ಸಹಾಯವನ್ನು ನೋಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ. ಈ ಟೋಲ್ಡ್ ದಟ್ ದೇರ್ ವಾಸ್ ಸ್ಟ್ರೆಂತ್ ಇನ್ ಯೂನಿಟಿ. ಸೇತುವೆ ನಿರ್ಮಾಣವಾಯಿತು. ಕೊನೆಗೂ ಸೇತುವೆ ನಿರ್ಮಾಣ ಆಯಿತು. ದ ಬ್ರಿಡ್ಜ್ ವಾಸ್ ಬ್ಯುಲ್ಟ್. ಕಪಿ ಸೈನ್ಯ ಕೇಕೆ ಹಾಕುತ್ತಾ ಸಮುದ್ರವನ್ನು ದಾಟಿತು. ಕಪಿ ಸೈನ್ಯಕ್ಕೆ ತುಂಬ ಸಂತೋಷ ಆಗೋಯಿತು. ಕೊನೆಗೂ ಈ ಒಂದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ವಿ ಅನ್ನೋ ಒಂದು ಸಂತೋಷದಿಂದ ಅವುಗಳೆಲ್ಲ ಏನು ಮಾಡ್ತಿದ್ದಾವೆ, ಕಪಿ ಸೈನ್ಯ ಶೌಟೆಡ್ ಅಂಡ್ ವರ್ಸ್ ಎಕ್ಸೈಟೆಡ್ ಅಂಡ್ ಕ್ರಾಸ್ ದ ಸಿ. ಲಂಕಾ ನಗರವನ್ನು ಸೇರಿದ ಕಪಿ ಸೈನ್ಯ ಯುದ್ಧೋತ್ಸಾಹದಿಂದ ಕುಣಿದಾಡಿತು. ಕೊನೆಗೂ ಲಂಕಾ ನಗರವನ್ನು ಅವು ಸೇರಿದವು. ಸೇರಿದ ಮೇಲೆ ಅಲ್ಲಿ ಉತ್ಸಾಹ, ಯುದ್ಧಕ್ಕಾಗಿ ಬಂದಿದ್ದೀವಿ ಅನ್ನೋ ಉತ್ಸಾಹದಿಂದ ಎಲ್ಲರೂ ಕುಣಿದಾಡ್ತಾ ಇದ್ದಾರೆ. ದ ಕಪಿ ಸೈನ್ಯ ಎಂಟರ್ಡ್ ದ ಸಿಟಿ ಆಫ್ ಲಂಕಾ ವರ್ ಡ್ಯಾನ್ಸಿಂಗ್ ವಿತ್ ಎಂಥೂಸಿಯಾಸಮ್. ವಿ ಲರ್ನ್ ಮಾರಲ್ ವ್ಯಾಲ್ಯೂ ಫ್ರಮ್ ದಿಸ್ ಲೆಸನ್ ಈಸ್ ಒಂದಾಗಿ ಬಾಳೋಣ, ಗುರಿಯನ್ನು ಸೇರೋಣ. It means let's come together,
let's complete the goal. Children, this is the activity of this lesson. ನ ಅಕ್ಷರಕ್ಕೆ ಪದಗುಚ್ಛ ರಚಿಸಿರಿ. Create a word for the letter of ನ. ಇಲ್ಲಿ ಸೆಂಟರಲ್ಲಿ ನ ಅಕ್ಷರವನ್ನು ಕೊಟ್ಟಿದ್ದಾರೆ. ಆ ನ ಅಕ್ಷರಕ್ಕೆ ನಾವು ಬೇರೆ ಅಕ್ಷರಗಳನ್ನು ಸೇರಿಸಿ ಪದಗಳನ್ನು ರಚನೆ ಮಾಡಬೇಕು. ಅದು ಮೀನಿಂಗ್ ಇರ್ತಕ್ಕಂತಹ ಪದಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ ನ ಅಕ್ಷರ, ಅಲ್ಲಿ ಜ ಲೆಟರ್, ಜ ನ, ಜನ ಮೀನ್ಸ್ ಪೀಪಲ್, ಮ ನ ಮನ means mind, va na vana, vana means forest, ba na bana means garden, da na dana, dana means cattle, dha mahaprana akshara, dha na dhana, dhana means money, gha mahaprana akshara, gha na ghana, ghana means solid, ga dirgha, ga na gana, gana means song. ಸೊ ಈ ರೀತಿ ನ ಅಕ್ಷರಕ್ಕೆ ನಾವು ಅಕ್ಷರಗಳನ್ನು ಜೋಡಿಸಿ ಪದಗಳನ್ನು ಬರೆದಿದ್ದೀವಿ. ಸೊ ನಿಮ್ಮ ಪುಸ್ತಕದಲ್ಲಿ ಇನ್ನೂ ಒಂದಿದೆ, ನೀವು ಇದೇ ರೀತಿ ಪ್ರಾಕ್ಟೀಸನ್ನು ಮಾಡಿ. ಚಿಲ್ಡ್ರನ್, ಲೆಟ್ ಅಸ್ ರೀಕ್ಯಾಪ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ಟುಡೇಸ್ ಕ್ಲಾಸ್. ಕಪಿ ಸೈನ್ಯ ಹ್ಯಾಡ್ ಟು ಗೋ ಟು ಲಂಕಾ, ಬಟ್ ಇನ್ ದ ಮಿಡಲ್ ದೇರ್ ವಾಸ್ ಎ ವಾಸ್ಟ್ ಸಿ. ಓನ್ಲಿ Hanuman can cross the sea. Rama, Lakshmana and Kapi Sainya were thinking that how can they cross such a vast sea. Suddenly, Hanuman told that if we can construct one bridge on the sea. Kapi Sainya carried big rocks and stones. They were chanting Jai Shri Rama and dumping the stones into the sea. Finally, the bridge was being built without the stones being sunk. There was a squirrel on the beach. The squirrel saw all the work being done by the Kapi Sainya. The squirrel also brought small stones and began to throw the stones into the sea. Sri Rama saw the squirrel, lovingly picked it up in his hand. He patted on its back with his hand. He said, "Strength in unity." The bridge was built. Kapi Sainya shouted and crossed the sea. Finally, they were joining the city of Lanka. Children, I hope this chapter is clear to you. Study well. See you in the next class.